ಸರ್ ಫಾರ್ ದ ಫಸ್ಟ್ ಟೈಮ್ ಐ ಗೆಸ್ ರಿಪಬ್ಲಿಕ್ ನಡೆದ ಮಹಾಭಾರತ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಸ್ವಾಗತ ಸರ್ ತಮಗೆ. ಕರೆಕ್ಟು, ಸಮಸ್ಯೆ ಕೇವಲ GK ಒಂದು ಇಲ್ಲ ಅಲ್ಲ ಸರ್. ಇವಾಗ ಈ ಖಾತೆ ಹಂಚಿಕೆ ಪ್ರಕ್ರಿಯೆ ಏನು ವಿಳಂಬ ಆಗ್ತಾ ಇದೆ, ಅದ್ರ ಜೊತೆಗೆ ಈಗ ಮಿನಿಸ್ಟರ್ಗಳ ಪಟ್ಟಿ ಏನು ಬಂತು, ಈ ಪಟ್ಟಿ ಖಾತೆ ಹಂಚಿಕೆ ಇದೆಲ್ಲದರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಬೆಲೆ ಹೆಚ್ಚು ಕೊಟ್ಟಿದೆಯಾ ಹೈಕಮಾಂಡು, ಅಥವಾ DK ಶಿವಕುಮಾರ್ ಅವರು ಪ್ರಪೋಸ್ ಮಾಡಿದ ಹೆಸರುಗಳಿಗೆ ಹೆಚ್ಚು ಮನ್ನಣೆ ಕೊಟ್ಟಿದೆಯಾ ಅಂತೇಳಿ ತುಲನೆ ಆಗ್ತಾ ಇದೆ ಅನ್ನೋ ನಮ್ಗೆ ಕಿವಿಗೆ ಬಿದ್ದ ಮಾಹಿತಿ ಸರ್. ತಪ್ಪಿದ್ರೆ ಆಮೇಲೆ ನಂದನ್ ಅವರು ಹೇಳಿ. ಸಿದ್ದರಾಮಯ್ಯನ ಬೆಲೆ ಹೆಚ್ಚ ಅಥವಾ DK ಶಿವಕುಮಾರ್ ಅವರ ಬೆಲೆ ಹೆಚ್ಚ ಅಂತ ಚರ್ಚೆ ಮಾಡ್ತಿರೋ ಸಂದರ್ಭದಲ್ಲಿ ರೈತರು ಬೆಳೆ ಕಳ್ಕೊಂಡು ಬೀದಿಗೆ ಬರ್ತಿದ್ದಾರೆ. ಇವರಿಗೆ ಬೆಳೆ ಪರಿಹಾರ, ಬರ ಪರಿಹಾರ, ನೆರೆ ಪರಿಹಾರ ಇದನ್ನು ಕೊಡಬೇಕು ಅಂದ್ರೆ ಕೃಷಿ ಸಚಿವರಿದ್ದಾರೆ, ಬಟ್ ಕೃಷಿ ಸಚಿವರಿಲ್ಲ. ಎಷ್ಟು ಅಪಾಯ ಇದು ಅಂತ. ಕೃಷಿ ಸಚಿವರದ್ದು ಏನಾಗಿದೆ ಇಕ್ಕಟ್ಟಿನ ಪರಿಸ್ಥಿತಿ ಅಂದರೆ ಮೇಡಮ್, ಇವಾಗ ಕರ್ನಾಟಕದಲ್ಲಿ ನಡೀತಾ ಇರೋದು ಜನಪರ ಸರ್ಕಾರ ಅಲ್ಲ ಮೊದಲನೇದು. ಆಮೇಲೆ ಜನ 136 ಸೀಟು ಕೇಳಿದ್ರು ಬಹುಮತದಿಂದ ಗೆಲ್ಸಿದ್ರು ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ ಅಥವಾ ಅಧಿಕಾರಿಗಳ ಅನ್ನೋ ಪ್ರಶ್ನೆ ಮುಂದೆ ಐತೆ. ಸಾಮಾನ್ಯ ಜನ ಆದಿ ಬೀದಿನಲ್ಲಿ ಮಾತಾಡ್ಕೊಂತಾರೆ ಇಲ್ಲೊಂದು ದರಿದ್ರ ಸರ್ಕಾರ ಬಂದು ಕೂತ್ಕೊಂಡು ಆಯ್ತಲ್ಲ ಅಂತ. ಯಾಕಂದರೆ ಜನಕ್ಕೆ ದೈನಂದಿನ ಕೆಲಸ ಕಾರ್ಯಗಳು ನಡಿಬೇಕಾದ್ರೆ ಒಂದು ಕಡೆ ಮಳೆ ಹಾನಿಗೀಡಾಗಿರ್ತಕ್ಕಂಥ ಹೈದ್ರಾಬಾದ್ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋಗ್ರಿ, ನೀವು ಬಳ್ಳಾರಿಗೆ ಹೋಗಿ, ಕೊಪ್ಪಳಗೆ ಹೋಗಿ, ರಾಯಚೂರಿಗೆ ಹೋಗಿ, ಯಾದಗಿರಿಗೆ ಹೋಗಿ, ದೂರದ ಬೀದರ್ಗೆ ಹೋಗಿ, ಅಲ್ಲಿ ಶಾಲೆ ನೋಡೋರಿಲ್ಲ, ಸ್ಕೂಲ್ ನೋಡೋರಿಲ್ಲ, ಕೃಷಿ ನೋಡೋರಿಲ್ಲ, ಅಭಿವೃದ್ಧಿ ನೋಡಿರಲ್ಲ. ಆ ಭಾಗಕ್ಕೆ ಯಾರೋ ಒಬ್ಬರು ಗೃಹ ಮಂತ್ರಿಗಳಿದ್ದಾರೆ. ಆ ಗೃಹ ಮಂತ್ರಿಗಳು ಗೃಹ ಇಲಾಖೆನೇ ಇವತ್ತು ಪ್ರಶ್ನೆ ಮಾಡೋ ಮಟ್ಟಕ್ಕೆ ದೈನಂದಿನ ಚಟುವಟಿಕೆಗಳು ನಡೀತಾ ಇದ್ದಾವೆ. ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು ತುಮಕೂರಲ್ಲಿದ್ದಾರೆ. ತುಮಕೂರಲ್ಲಿರ್ತಕ್ಕಂಥ ಮೋಸ್ಟ್ ಸೀನಿಯರ್ ಕಾಂಗ್ರೆಸ್ ಅನ್ನೋ ಒಂದು ಪಕ್ಷನ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದಂಥರು ಯಾರು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳಿದ್ದಂಥವ್ರು, TB ಜಯಚಂದ್ರ ಅಂಥವ್ರು ಕೂಡ, KN ರಾಜಣ್ಣ ಅಂಥವ್ರೊಬ್ಬ ನಾಯಕ ಸಮಾಜಕ್ಕೆ ಸೇರಿದಂಥ ಹಿರಿಯ ಮಂತ್ರಿಗಳು ಇವತ್ತು ಹೇಳ್ತಾರೆ, ಯಾವತ್ತು ಅಸಮಾಧಾನ ಒಂದು ಪಕ್ಷದಲ್ಲಿ ಬರ್ತದೆ ಅದು ಎಲ್ಲಿಗೆ ಮುಟ್ಟುತ್ತೆ ಅಂತ ಲೆಕ್ಕ ಹಾಕೋದಕ್ಕೆ ನಾವು ಸಾಧ್ಯ ಆಗೋದಿಲ್ಲ ಅನ್ನೋ ಯಕ್ಷ ಪ್ರಶ್ನೆನ ಮುಂದಿಡ್ತಾರೆ. ಇಲ್ಲಾಗಿರೋದು ಇದನ್ನು ಗಜಪ್ರಸವ ಅಂತ ಕೆಲವರು ಮಾತಾಡ್ಕೊಂತಾರೆ. ಗಜಪ್ರಸವ ಮಂತ್ರಿಗಳಿಗಾಯ್ತಾ, ಮತ್ತು ಇಲಾಖೆಗೆ ಯಾವ ಪ್ರಸವ ಆಗುತ್ತೆ? ಯಾವತ್ತಾಗುತ್ತೆ? ಗಜಪ್ರಸವವನ್ನು ಮೀರಿ ಇನ್ನೊಂದು ಯಾವುದಾದ್ರೂ ಪ್ರಸವ ಇದೆಯಾ? ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜ್ಯ ಸರ್ಕಾರ ನಡೆಸಬೇಕಾದ್ರೆ ಬಹುಮತ ಇದ್ದರೆ ಒಂದೇ ಸಾಲದು ಮೇಡಮ್. ಯಾವುದೋ ಗ್ಯಾರಂಟಿ ಸ್ಕೀಮ್ ಅಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸುಪುತ್ರಿಯವರ ಕೈಯಲ್ಲಿ ಇವರು ಉದ್ಘಾಟನೆ ಮಾಡಿಸೋಂಥದ್ದು. ನಾವು ಭಾರತ ಮಾತೆ ಅಂತೀವಿ, ಕರ್ನಾಟಕ ಮಾತೆ ಅಂತೀವಿ, ಚಾಮುಂಡೇಶ್ವರಿ ಅಂತೀವಿ, ಮಹಿಳೆಯರಿಗೆಲ್ಲ ಪುಕ್ಸಟೆ ಬಸ್ಸಲ್ಲೆಲ್ಲ ಓಡಾಡಿಸ್ತೀವಿ ಅಂತೀವಿ, ದೇವಸ್ಥಾನಕ್ಕೆಲ್ಲ ಕಳಿಸ್ತೀವಿ ಅಂತೀವಿ, ಮಹಿಳಾ ಸಮಾನತೆ ತಂದಿದ್ದೀವಿ ಅಂತೀವಿ. ಬಟ್ ಅದನ್ನೆಲ್ಲ ಕೇಳಿಸ್ಕೊಳೋದಕ್ಕೆ ಒಬ್ಬ ಮಹಿಳಾ ಮಂತ್ರಿ ಕೂಡ ಇಲ್ಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಕರ್ನಾಟಕದ ಮಹಿಳೆಯರು ಈ ಪಕ್ಷನ ಒಂದು ರಾಜಕೀಯ ಪಕ್ಷ ಅಂತ ಗುರುತಿಸಬೇಕಾಗಿರೋದು. ನೋಡಿ, ಒಂದು ಹೆಗ್ಗಳಿಕೆಗೆ ಹೇಳೋದಲ್ಲ, ಮಹಿಳಾ ಸಮಾನತೆ ಅನ್ನೋ ವಿಚಾರ ಬಂದಾಗ ಇವತ್ತು ಈ ರಾಜ್ಯದಲ್ಲಿ ಮಹಿಳೆಯರ ಪರಿಸ್ಥಿತಿಯನ್ನು ಲೆಕ್ಕ ಹಾಕ್ಕೊಂಡ್ರೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ, ಭಾರತ ದೇಶದ ರಾಜಕಾರಣದ ಇತಿಹಾಸದಲ್ಲಿ ಮಹಿಳಾ ಸಮಾನತೆಯನ್ನು ರಾಜಕೀಯವಾಗಿ ತಂದಂಥವ್ರು ದೇವೇಗೌಡರು. ಅವರು ಏನು ಸ್ಥಳೀಯ ಸಂಸ್ಥೆಗಳಲ್ಲಿ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರಲ್ಲಿ ಶಾರದಮ್ಮ ಅಂತವರು ಮತ್ತು ಇಬ್ಬರು ಮಹಿಳೆಯರು ರಾಜ್ಯ ಸಚಿವರ ಸ್ಥಾನಮಾನ ಹೊಂದಿರತಕ್ಕಂಥ ಮೇಯರ್ಗಳಾದರು. ಸೊ ಇವತ್ತು ಆ ಚುನಾವಣೆಗಳೆಲ್ಲ ಇವ್ರು ಏನು ಮಾಡಿದ್ದಾರೆ ಅಂದರೆ, ಈ ದೇಶದ ಅತಿ ದೊಡ್ಡ ಸರ್ವಾಧಿಕಾರಿ ಧೋರಣೆ ಇರತಕ್ಕಂಥ ಸರ್ಕಾರ ಯಾವುದಾದ್ರೂ ಈ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೆ ಯಾವುದೇ ಜನ ನಿಸ್ಸಂಕೋಚವಾಗಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಯಾಕಂದರೆ 75ರಲ್ಲಿ ನಾವು ನೋಡ್ತೀವಿ ಜಯಪ್ರಕಾಶ್ ನಾರಾಯಣ್ ಜಿ ಅವರು ಸರ್ವಾಧಿಕಾರಿ ತಂತ್ರಗಳನ್ನು ಅನುಸರಿಸೋ ಕಾಂಗ್ರೆಸ್ನ ಕಿತ್ತಾಕೊಳ್ತಿದ್ರು. ಈ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನದಲ್ಲೇ ಅದೇ ಅನ್ಯಾಯ ಆಗುತ್ತೆ. ಸೊ ಮಂತ್ರಿಗಳ ವಿಚಾರ ನೀವು ಹೇಳ್ತೀರಿ, ಬಟ್ ಇಲಾಖೆನ ನಾವು ತಗೊಂಡ್ರೆ ಪ್ರತಿ ಇಲಾಖೆನಲ್ಲಿ ವಿದ್ಯಾರ್ಥಿಗಳು ಇವತ್ತು ಬೀದಿನಲ್ಲಿ ಬಂದು ಕೊಡಬೇಕಾ? ಹಂಗಿದ್ರೆ ಅವರು ಎಜುಕೇಷನ್ ಯಾವಾಗ ಮಾಡಬೇಕು? ದೇವೇಗೌಡರು ತಂದಿರತಕ್ಕಂಥ ಒಂದು ಗಂಗಾ ಕಲ್ಯಾಣದಲ್ಲಿ ಒಬ್ಬ ಸಾಮಾನ್ಯ ರೈತ ಇವತ್ತು ವಿದ್ಯುತ್ ಸಂಪರ್ಕ ಕೊಡಿ ಅಂತ ಹೇಳಿದ್ರೆ 1 ಲಕ್ಷ ಕೇಳ್ತಾರೆ. ಬಟ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ವ್ಯಾಪಾರ ನಡೀತಾ ಇದೆ ಅಂತ ಹೇಳಿದ್ರು. ಯಾವುದು ಬೋಪರ್ಸ್ ವ್ಯಾಪಾರ ಮಾಡಿದ್ದು ಅವ್ರದೇ ಪಕ್ಷನೇ. ಸೊ ಇದೇನು ಬೋಪರ್ ವ್ಯಾಪಾರನ, ಮಂತ್ರಿಗಳ ವ್ಯಾಪಾರನ, ಇಲಾಖೆ ವ್ಯಾಪಾರನ, ಸಚಿವರ ವ್ಯಾಪಾರನ, ಚುನಾವಣೆ ವ್ಯಾಪಾರನ ಅಥವಾ ರಾಜಕೀಯದ ವ್ಯಾಪಾರನ? ಸೊ ಈ ರಾಜ್ಯನ ಇವ್ರು ಎಲ್ಲಿಗೆ ತಗೊಂಡೋಗ್ತಾರೆ?